ನಮ್ಗೆ ಯಾವ ಲಾಠಿ ಚಾರ್ಜ್ ಸಾಹೇಬ್ರು ಕೋಟಿ ಮಾಡಿ ಹೊಡೆದಾರ ನಮ್ಗೆ ನಮ್ಮೂರು ಲಾಠಿ ಚಾರ್ಜ್ ಮಾಡಿ ನೋಡು. ನಾವೇನು ಜಗಳ ಮಾಡಲ್ಲ, ಡ್ಯೂಟಿ ಮಾಡಲಿ, ಏನು ಮಾಡಲ್ಲ. ಏನು ಮುಸ್ಲಿಮ್ ಏನು ಹೊಡ್ಯಕ್ಕೆ ಹೋಗಿಲ್ಲ. ಓಕೆ ಸರ್. ನಾವು ಹಂಗ್ರೂ ಮುಸ್ಲಿಮ್ ಮಂದಿ ಮಾಡಿಸಿಲ್ಲ. ನಮ್ಮ ಹಿಂದೂ ಧರ್ಮ ಅಂಗಡಿ ಬಂದು ಮಾಡಿಸ್ಕೊತೀವಿ ನಾವು. ನಮ್ಮ ಧರ್ಮ ಅಷ್ಟೇ. ಅವ್ರ ಮಂದಿ ಸತ್ರ ಸಾಯಿ ಹೋಗೋದು ನಮ್ಗೆ ಸಂಬಂಧಿಲ್ಲ. ತಲೆ ಆತಾರ ಸಾಹೇಬ್ರು ಅಷ್ಟೇ ರೀ. ಸಾಹೇಬ್ರೇನು ಸಾಹೇಬ್ರು ಹೊಡ್ಯಾಕತ್ತಾರ, ಹೊಡೆದಾರ ಈಗ. ಆದರೂ ಹೊಂಟಿವಿ ನಾವು, ಹೊಡೆದಾರ ನಮ್ಮ ಹುಡುಗರು. ಓಕೆ ಸರ್. ಅದೇ ರೀತಿಯಾಗಿ ಇಲ್ಲಿ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಕೆಲ ಹಿಂದೂ ಮುಖಂಡರು ಕೂಡ ಇಲ್ಲಿ ಓಡಾಡ್ತಾ ಇದ್ದಾರೆ. ಏನಾತಪ್ಪಿ, ಏನು ಘಟನೆ ಆತಿಲ್ಲಿ? ಏನಾತಪ್ಪಿ, ಏನಾಯ್ತು ಸಾಹೇಬ್ರೆ? ಈಗ ಇದರಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಇದಾಗೈತ್ರಿ, ಅದಕ್ಕೆ ನಾವು ಇದು ರ್ಯಾಲಿ ಮಾಡತ್ತೀವಿ. ಎಲ್ಲ ಅಂಗಡಿ ಬಂದ್ ಮಾಡೋ ಮಟ್ಟ ಬಿಡಂಗಿಲ್ಲ. ಜೈ ಶ್ರೀರಾಮ್. ಈಗ ಅಂಗಡಿ ಬಂದ್ ಮಾಡ್ಲಿಕ್ಕೆ ಬೇಡ ಅಂದಾರ, ಅವ್ರು ಏನು ಹೆಂಗಾಗಿ ಏನಂತಾರ? ಏನಾಗಿಲ್ರಿ, ಅಂಗಡಿ ಬಂದ್ ಆಗ್ಬೇಕು. ಓಕೆ. ಅಂಗಡಿಗಳನ್ನು ಬಂದ್ ಮಾಡಬಾರ್ದು ಯಾಕಂತಂದ್ರೆ ಅನ್ನುವಂಥ ಮಾತನ್ನು ಕೂಡ ಪೊಲೀಸರು ಅಂತ ಇದ್ದಾರೆ. ಹಾಗಾಗಿ ನಾವೀಗ ಪೊಲೀಸರು ಬ್ಯಾಡ್ ಯಾಕಂತ ಇದ್ದಾರೆ, ಯಾಕಂದರೆ ನಾವು ನಮ್ಮ ಒಂದು ಹಿಂದೂ ಧರ್ಮದವ್ರ ಅಂಗಡಿಗಳನ್ನು ಬಂದ್ ಮಾಡ್ತಾ ಇದ್ವಿ, ಇವ್ರು ಯಾಕೆ ನಮಗೆ ಬೇಡ ಅಂತಾರೆ ಅನ್ನುವಂಥದ್ದು ಕೂಡ ಕ್ರೌಡು. ಸರ್ ಏನಾಗ್ತಾ ಇದೆ ಸರ್, ಇಲ್ಲಿ ಏನಾಗಿದೆ? ಕರೀದು ಅದು ಆಗ್ಬಾರ್ದು. ನೀ ಬರ್ತೀವಲ್ಲ, ಈತ ಬರ್ತೀರ ಅಲ್ಲಿ ಬರ್ರಿ ಹೋಗ್ಬರ್ರಿ. ಏ ಬ್ಯಾಡ ಅಣ್ಣ, ಮನೆಗೆ ಹೋಗ್ಬರ್ರಿ. ಮನೆಗೆ ಏನು ಮಾಡಿ ಇರ್ಲಿ ಹೇಳು. ಏನಾಯ್ತಪ್ಪ ಇದಕ್ಕೆ? ಒಳ್ಳೆ ಮುಳ್ಳೆ ಎಲ್ಲಿ ಕಾಡತ್ತೀರಿಪ್ಪ ನೀವು? ಸರಿ, ಏನಾಗ್ಬೇಕಂತ್ರಿ? ಏನು ವಿಷಯ? ಏನಾಗತ್ತಂತಲ್ಲ, ನಿಮ್ಗೆ ಆಗಿರೋ ಅನ್ಯಾಯವನ್ನು ಹೇಳ್ರಿ. ನಮ್ಮ ಮೀಡಿಯಾ ಮೇಲೆ ಗೌರವ ಐತ್ರಿ, ಆದ್ರೆ ಮೀಡಿಯಾ ಮೀಡಿಯಾ ಹಂಗಲ್ರಿ. ಈಗ ಏನಾಗ್ಲಿಕ್ಕೆ ಪರಿಸ್ಥಿತಿ? ನಿಮ್ಗೆ ಏನು ಸಮಸ್ಯೆ ಮಾಡ್ಲಿಕ್ಕೆ ಏನಾಗ್ಲಿಕ್ಕೆ? ಹಿರಿಯರಲ್ಲ ನೀವು, ನೀವು ಹೋಗ್ತಾ ಇದ್ದೀರಲ್ಲ. ಈಗೇನು ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ, ಈ ಕಡೆ ಏನು ನಗರದಲ್ಲಿರ್ತಕ್ಕಂಥ ಹೊರವಲಯದಲ್ಲಿ ಒಂದು ಓಣಿಯಲ್ಲಿ ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಕಾರರು ಕೂಡ ಈಗಾಗಲೇ ನಾವು ಮುಂದುವರಿತೀವಿ, ಮುಂದೆ ಬೇರೆ ಬೇರೆ ಅಂಗಡಿಗಳನ್ನು ಬಂದ್ ಮಾಡಿಸ್ಲಿಕ್ಕೆ ಮುಂದಾಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆದರೆ ಪೊಲೀಸರು ಇಷ್ಟಕ್ಕೆ ನಿಲ್ಲಿಸುವಂಥ ಕೆಲಸಕ್ಕೆ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮಾಡೋದರೊಂದಿಗೆ ಸಾಕಷ್ಟು ಹಿಂದೂ ಪರ ಕಾರ್ಯಕರ್ತರು ಕೂಡ ಈ ಒಂದು ರ್ಯಾಲಿ ಮುಖಾಂತರ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ತೀವಿ ಎಂದಿದ್ದಾರೆ. ಆದರೆ ಪೊಲೀಸರು ಹಿಂದಿಂದನೇ ಅವರನ್ನು ತಡೆಯುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅವರನ್ನು ಮನೆ ಕಳಿಸ್ಬೇಕು, ಯಾಕೆ ಈ ರೀತಿಯಾದಂಥ ಏನು ಅಂಗಡಿಗಳನ್ನು ಬಂದ್ ಮಾಡಿಸೋದಕ್ಕೆ ಹೋಗ್ತೀರಿ ಅನ್ನುವಂಥ ಒಂದು ಪ್ರಶ್ನೆ ಮೇರೆಗೆ ಸಾಕಷ್ಟು ಹಿಂದೂ ಸಂಘಟನೆಕಾರರು ಕೂಡ ಈ ಒಂದು ಜಾಗದಿಂದ ನಾವು ತೋರಿಸ್ತಾ ಇದ್ವಿ. ಆದರೆ ಯಾರಿಗೂ ಕೂಡ ಒಂದು ಅಂಗಡಿಗಳನ್ನು ಅವರು SP ಅವರು ಇಲ್ಲಲ್ಲ ಸರ್, ಮುಂದೆ ನಮಗೇನೂ ಆಗಿಲ್ಲ. ಏನು ಕೆಲ ಹಿಂದೂ ಪರ ಸಂಘಟನೆಕಾರರು ಕೂಡ ಏನು ಈಗ ನಮ್ದೇನು ಸಮಸ್ಯೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಅವರಿಗೆ ಮತ್ತು ಪೊಲೀಸರಿಗೆ ವಾಗ್ವಾದ ನಡೆದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇದೇ ಒಂದು ಜಾಗದಿಂದ ಅವ್ರನ್ನ ಮನೆಗೆ ಹೋಗಲಿಕ್ಕೆ ಒಂದು ಹೇಳ್ತಿದ್ದಾರೆ. ಆದರೆ ನಾವು ಮನೆಗೆ ಹೋಗ್ತೀವಿ, ನೀವು ಹೇಳುವಂಥದ್ದು ಬೇಡ ಅನ್ನುವಂಥದ್ದು ಕೂಡ ಸಾಕಷ್ಟು ಈಗಾಗಲೇ ಹಿಂದೂ ಪರ ಕಾರ್ಯಕರ್ತರು ಕೂಡ ಈಗಾಗಲೇ ತಾವು ಮನೆಗೆ ಹೋಗುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಇಲ್ಲೇ ನಿಂತಿದ್ದಾರೆ. ಯಾವ ರೀತಿಯಲ್ಲಿ ಏನು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಂಥದ್ದು ಮತ್ತು ರೋಡ್ನಲ್ಲಿ ಈ ರೀತಿಯಾಗಿ ಓಡಾಡುವಂಥದ್ದು ಬೇರೆ 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 ಕೃತ್ಯಗಳಿಗೆ ಕಾರಣ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಜನರು ಕೂಡ ಇಲ್ಲಿ ನಿಂತಿರುವಂಥ ದೃಶ್ಯದಲ್ಲಿ ನಾವು ನೋಡ್ತಾ ಇರ್ಬೋದು. ಯಾಕಂತಂದರೆ ಈ ನಗರ ಪ್ರದೇಶದಲ್ಲಿ ಸಾಕಷ್ಟು ಒಂದು ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಏನು ಬೆಳಗ್ಗೆಯಿಂದ ಸ್ಟಾರ್ಟ್ ಇದ್ದು, ಆದರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಒಂದು ಮೀಟಿಂಗ್ ಏನಾಗುತ್ತೆ, ಆ ಮೀಟಿಂಗ್ನಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಏನಪ್ಪ ಪ್ರಮುಖ ನಿರ್ಧಾರ ಅಂದರೆ, ನಿನ್ನೆ ಏನು ಅರ್ಧಕ್ಕೆ ನಿಂತಹ
ಶಿವಾಜಿ ಜಯಂತಿಯ ಮೆರವಣಿಗೆ ಇವತ್ತಿನ ದಿವಸ ಮತ್ತೆ ನಾವು ಇನ್ನೊಂದು ಸಾರಿ ಪೂರ್ತಿಯಾಗಿ ಮೆರವಣಿಗೆ ಮಾಡ್ತೀವಿ. ಅದರ ಜೊತೆಗೇ ಇನ್ನೇನಾದರೂ ತಡೆಗಟ್ಟುವ ನಿಟ್ಟಿನಲ್ಲಿ ನೀವೇನಾದ್ರು ಮುಂದಾಗಿದ್ದಾದರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಸಾಕಷ್ಟು ಹಿಂದೂ ಮುಖಂಡರು ಕೂಡ ನಿರ್ಧಾರ ತೆಗೆದುಕೊಂಡರು. ಆದರೆ ಯಾವ ಒಂದು ನಿರ್ಧಾರಕ್ಕೆ ಒಪ್ಪದಂಥ ಪೊಲೀಸರು ಅವರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವ್ರನ್ನ ತಡೆಯುವ ನಿಟ್ಟಿನಲ್ಲಿ ಮುಂದಾದರು. ಆದರೆ ಕೆಲವು ಏನು ಹಿಂದೂ ಪರ ಸಂಘಟನೆಕಾರರು ಇವತ್ತಿನ ದಿವಸ ಏನು ಇವ್ರನ್ನ ತಪ್ಪಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಈಗಾಗಲೇ ಬೇರೆ ಬೇರೆ ರೂಟ್ಗಳನ್ನು ಹಿಡ್ಕೊಂಡು ಓಡಿದಂಥ ಘಟನೆ ನಡೀತು. ಆದರೆ ಅವರನ್ನು ಏನು ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಪೊಲೀಸರು ಅವರು ಬೆನ್ನತ್ತಿ ಹೋಗಿ ಅವ್ರನ್ನ ನಿಲ್ಲಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಯಾಕಂತಂದರೆ ಸಾಕಷ್ಟು ತಂಡಗಳು ಕೂಡ ಹೊರ ಹೋದಾಗ ಪೊಲೀಸರು ಕೂಡ ಅಲ್ಲಿ ಅವ್ರನ್ನ ತಡೆಯೋ ನಿಟ್ಟಿನಲ್ಲಿ ಮುಂದಾಗೋಕ್ಕೆ ಹೋದರೆ ಅವರು ಯಾರೂ ಕೂಡ ಸಿಗಲಿಲ್ಲ. ಹಾಗಾಗಿ ಕೆಲವೊಂದು ಕಡೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸೋ ಹಿಂದೂ ಪರ ಸಂಘಟನೆಯವರು ಹೋದರು. ಆದರೆ ಪೊಲೀಸರು ಕೂಡ ಅವ್ರ ಬೆನ್ನತ್ತಿ ಓಡಿ ಅವ್ರನ್ನ ತಡೆಯುವಂಥ ಕೆಲಸ ಮಾಡಿದರು. ಆದರೆ ಅವರು ಕೆಲವೊಂದು ಕಡೆ ಬೇರೆ ಬೇರೆ ಒಂದು ಜಾಗಕ್ಕೆ ಓಡಿ ಹೋದಾಗ ಅಲ್ಲಿ ಏನು ಇವತ್ತು ಜಿಲ್ಲಾ ಓಣಿಯಲ್ಲಿ ಶಿವಾಜಿ ಫೋಟೋ ಹಿಡಿದು ಶೋಭಾಯಾತ್ರೆಯಲ್ಲಿ ಬರ್ತಿದ್ದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಪ್ರಕರಣ ಈಗ ಬಾಗಲಕೋಟೆಯಲ್ಲಿ ಹೊತ್ತಿ ಉರಿತಾ ಇದೆ. ಬೂದಿ ಮುಚ್ಚಿದಂಥ ಕೆಂಡದಂತಿದ್ದಂಥ ಬಾಗಲಕೋಟೆಯಲ್ಲಿ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಂಪೂರ್ಣವಾಗಿ ಬಾಗಲಕೋಟೆಯನ್ನು ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. ಹೀಗಾಗಿ ಪೊಲೀಸರು ಮತ್ತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಗಿದೆ, ಲಾಠಿ ಚಾರ್ಜ್ ಆಗಿದೆ. ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಗಲ್ಲಿಯಲ್ಲೂ ಕೂಡ ಓಡಾಡ್ತಾ ಚಿತ್ರಣವನ್ನು ತೋರಿಸ್ತಾ ಇದ್ರು. ಪೊಲೀಸರು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ತಡಿತಾ ಇದ್ರೆ ಆ ಓಣಿಯಲ್ಲಿ ಆದಂಥ ಘಟನೆಯನ್ನು ಖಂಡಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಶಾಂತವಾಗಿದ್ದಂಥ ಬಾಗಲಕೋಟೆಯಲ್ಲಿ ಪರಿಸ್ಥಿತಿಯನ್ನು ಕದಡಿದ್ದಾರೆ. ಇವರು ಶಾಂತಿ ಭಗ್ನ ತಂದವರು ಇವರ ಬಂಧನ ಆಗಬೇಕು. 8 ಜನರ ಬಂಧನ ಆಗಿದೆ ಅನ್ನೋದನ್ನ ಸಿದ್ಧಾರ್ಥ್ ಗೋಯಲ್ ಬಾಗಲಕೋಟೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ರು ಕೂಡ ಇದರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡುತ್ತಾ ಅವರ ಬಂಧನ ಆಗಬೇಕು ಅಂತೇಳಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈಗ ಸಂಪೂರ್ಣ ಬಾಗಲಕೋಟೆ ಪೇಟೆಯನ್ನ ಬಂದ್ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಬೇರೆ ಕಡೆಗಳಿಂದ KSRP ತುಕಡಿಗಳ ಮೂಲಕ ಬಂದಂತ ಪೊಲೀಸರು ಅವರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಬೇರೆ ಜಿಲ್ಲೆಗಳಿಂದಲೂ ಕೂಡ ಈಗ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಶಿವಭವಾನಿ ಮಂದಿರದಲ್ಲಿ ಸಭೆಯನ್ನ ಸೇರಿ ಬೌದ್ಧಿಕನ್ನ ಮಾಡಿ ಆನಂತರ ಜನರನ್ನ ಒಟ್ಟು ಸೇರಿಸಿ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಈಗ ಅಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಥವಾ ಬಂದ್ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯಾಗಿದೆ. ಪರಿಸ್ಥಿತಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ಇದೆ. ಯಾವುದೇ ಸಮಯದಲ್ಲಿ ಬೇಕಾದರೂ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅವರ ಆಕ್ರೋಶದ ಕಟ್ಟೆ ಒಡೆದು ಅಲ್ಲಿ ಇನ್ನಷ್ಟು ಹಿಂಸಾಚಾರ ನಡೆಯುವಂಥ ಸಾಧ್ಯತೆಗಳಿರಬಹುದು. ಈಗಾಗಲೇ ನಿನ್ನೆ ನಡೆದಂತಹ ಕಲ್ಲು ತೂರಾಟದಲ್ಲಿ ಹಲವರು ಗಾಯಗೊಂಡಿದ್ದಾರೆ. 2 ಕಾನ್ಸ್ಟೇಬಲ್ ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಯೂನಿಫಾರ್ಮ್ ಕೂಡ ರಕ್ತವಾಗಿತ್ತು. ಅಂದ್ರೆ ಅಲ್ಲಿ ತೀವ್ರ ಸ್ವರೂಪವಾದಂಥ ಗಲಾಭೆ ಆಗಿತ್ತು. ಮಾರ್ಕೆಟ್ನಲ್ಲಿ ಇದ್ದಂಥ ಅಂಗಡಿ ಮುಗ್ಗಟ್ಟುಗಳನ್ನೆಲ್ಲ ಸುಟ್ಟು ಹಾಕಿದ್ರು. ಈಗ ಬೆಳಿಗ್ಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಈಗ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿ ಇರೋದ್ರಿಂದಾಗಿ ಅದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಇದನ್ನೇ ಪೊಲೀಸರು ಅಲ್ಲಿದ್ದಂಥ ಸಂಘಟನೆಯ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿದ್ದಂಥ ಪೊಲೀಸ್ ಫೋರ್ಸ್ ಅವರನ್ನು ತಡೆಯೋದಕ್ಕೆ ಬಹುಶಃ ಸಾಧ್ಯ ಆಗ್ತಾ ಇಲ್ಲ. ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಫೋರ್ಸ್ ಅನ್ನು ನಿಯೋಜನೆ ಮಾಡಲಾಗಿದೆ. ಸ್ಥಳದಲ್ಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೊಕ್ಕ ಮೂಡಿ ಎಲ್ಲವನ್ನು ಕೂಡ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಅಘೋಷಿತವಾದಂಥ ಬಂದ್ ವಾತಾವರಣ ಸೃಷ್ಟಿಯಾಗಿದೆ. ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿದೆ. ಒಂದೊಂದು ಓಣಿಯಲ್ಲೂ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರಿದ್ದಾರೆ. ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಆದರೆ ಪರಿಸ್ಥಿತಿ ಈಗ ಪೊಲೀಸರ ಕಂಟ್ರೋಲಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಕಡೆ ಓಣಿ ಈ ಕಡೆ ಓಣಿ ಅಂದ್ಕೊಂಡು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಲ್ಲಿ ಜಮಾಯಿಸ್ತಾ ಇದ್ದಾರೆ.